ಇನ್ನು ಕೋಆಪರೇಟಿವ್ ಸೊಸೈಟಿ ಒಂದರಲ್ಲಿ ಸುಮಾರು 70 ಕೋಟಿಯ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಅದು ಕೂಡ ಇದು ಈ PF ಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ EPFO ಸ್ಟಾಫ್ ಇದಾರಲ್ಲ ಅವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅವರುಗಳ ಸಿಬ್ಬಂದಿಗೆ ಸಂಬಂಧಪಟ್ಟ ಹಾಗೆ ಅವರುಗಳೇ ಸ್ಥಾಪಿಸಿದಂತ EPFO ಸಿಬ್ಬಂದಿಯೇ ಸ್ಥಾಪಿಸಿದಂತ ಕೋಆಪರೇಟಿವ್ ಸೊಸೈಟಿ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ನಲ್ಲಿರುವಂತ ಕಚೇರಿ ಸುಮಾರು 61 ವರ್ಷದಿಂದಲೂ ಕೂಡ ನಡೆದು ಬಂದಿರುವಂತ ಸೊಸೈಟಿ. ಈ ಸೊಸೈಟಿಯಲ್ಲಿ ಏನು ಈ ಸಿಬ್ಬಂದಿ ಎಲ್ಲ ಹಣ ಹೂಡಿಕೆ ಮಾಡ್ತಾ ಇದ್ರಂತೆ. ಆ EPFO ಸಿಬ್ಬಂದಿ ಆಮೇಲೆ ನಿವೃತ್ತ ಸಿಬ್ಬಂದಿ ಲಕ್ಷ FD ಇಟ್ಟಿರ್ತಾರೆ. ಪ್ರತಿ ತಿಂಗಳು ಅವ್ರು ಇಟ್ಟಿದ್ದಂತ FD ಹಣಕ್ಕೆ ಬಡ್ಡಿ ಕೂಡ ಬರ್ತಾ ಇರುತ್ತೆ. ಆದ್ರೆ ನೋಡಿ ಈಗ ಸುಮಾರು 70 ಕೋಟಿ ರೂಪಾಯಿಯಷ್ಟು ಹಣ ಅಲ್ಲಿ ವಂಚನೆ ಆಗಿದೆ ಅನ್ನುವಂಥದ್ದು ಆರೋಪ. ಎಷ್ಟೋ ಜನ ಈ PF ಗೆ ಸಂಬಂಧಪಟ್ಟಂಗೆ ತಕರಾರು ಬಂದಂತ ಸಂದರ್ಭದಲ್ಲಿ EPFO ಆಫೀಸನ್ನ ಅಲ್ದು ಸುಸ್ತಾಗಿರ್ತಾರೆ. ಈಗ ಅವ್ರುಗಳೇ ಅಲಿಯುವಂತ ಸ್ಥಿತಿ ಬಂದಿದೆ. ಕಾರಣ ಅಂತ ಅಂದ್ರೆ ಸಿಬ್ಬಂದಿ ಎಲ್ಲ ಸೇರಿ ನಿರ್ಮಿಸಿದಂತ ಈ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆಗಿರುವಂತ ಗೋಲ್ಮಾಲ್ ಅಂತ ಹೇಳಲಾಗ್ತಾ ಇದೆ. ಕಳೆದ 3 ತಿಂಗಳಿಂದ ಬಡ್ಡಿ ಹಣ ಜಮೆ ಆಗಿಲ್ಲ. ಅನುಮಾನಗೊಂಡು ಹೂಡಿಕೆದಾರರು ಪರಿಶೀಲಿಸಿದ್ದಾರೆ. ಆಗ ಸೊಸೈಟಿಯಲ್ಲಿ ಹಣ ಇಲ್ಲದೆ ಇರೋದು ಬೆಳಕಿಗೆ ಬಂದಿದೆ. ಸುಮಾರು 73 ಕೋಟಿಯಲ್ಲಿ ಕೇವಲ 3 ಕೋಟಿ ಇರೋದು ಪತ್ತೆಯಾಗಿದೆ. ಉಳಿದ ಹಣ ದುರ್ಬಳಕೆ ಮಾಡಿಕೊಂಡಿರುವಂತದ್ದು ಆರೋಪ. CEO ಗೋಪಿ ಅನ್ನೋರು ಜೊತೆಗೆ ಅಕೌಂಟೆಂಟ್ ಜಗದೀಶ್ ಅನ್ನೋರ ವಿರುದ್ಧವಾಗಿ ಈಗ ದೂರು ದಾಖಲಾಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ದೂರು ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 73 ಕೋಟಿಯಷ್ಟು ಹಣ ಇರಬೇಕಾಗಿತ್ತು, ಬಟ್ ಕೇವಲ 3 ಕೋಟಿಯಷ್ಟು ಹಣ ಬಿಟ್ಟು 70 ಕೋಟಿ ರೂಪಾಯಿಯಷ್ಟು ಹಣವನ್ನು ಗುರುಂ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. CEO ಗೋಪಿ ಹಾಗೆ ಅಕೌಂಟೆಂಟ್ ಜಗದೀಶ್ ವಿರುದ್ಧವಾಗಿ ಈಗ FIR ದಾಖಲಾಗಿದ್ದು ಮುರಳಿ ಎನ್ನೋರು ನೀಡಿದ ದೂರನ್ನ ಆಧರಿಸಿ ಈ FIR ದಾಖಲಿಸಲಾಗಿದೆ. ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಕೂಡ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಇದೀಗ ತಯಾರಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. CEO ಗೋಪಿ ಜೊತೆಗೆ ಅಕೌಂಟೆಂಟ್ ಅನ್ನ ನೀವಿಲ್ಲಿ ಈ ಫೋಟೋಸ್ನಲ್ಲೂ ಕೂಡ ನೋಡಬಹುದಾಗಿದೆ. ಮತ್ತೊಂದು ಕಡೆ ಠಾಣೆ ಮುಂದೆ ಈಗ EPFO ಸಿಬ್ಬಂದಿ ಹಾಗೆ ಯಾರ್ಯಾರು ಹೂಡಿಕೆ ಮಾಡಿದ್ರಲ್ಲ ಆ ಹೂಡಿಕೆದಾರರು ನಿವೃತ್ತರು ಕೂಡ ಇದ್ದಾರೆ. ಅದರಲ್ಲಿ ಬಹಳ ಮಂದಿ ಎಲ್ಲ ಬಂದು ಸೇರಿದ್ದಾರೆ. ಸುಮಾರು 65-70 ವರ್ಷ ಆದಂಥ ಮಂದಿಯೂ ಕೂಡ ಆ ಬಡ್ಡಿ ಮೇಲೇ ಡಿಪೆಂಡ್ ಆಗಿರುವಂಥ ಮಂದಿ ಭಾಳ ಜನ ಇದ್ದಾರೆ. ಈಗ ನೋಡಿದ್ರೆ ಹಿಂಗಾಗ್ಬಿಟ್ಟಿದೆಯಲ್ಲ ಅಂತೇಳಿ ಆತಂಕಗೊಂಡು ಕಚೇರಿ ಹತ್ರ ಬಂದಾಗಲೇ ಗೊತ್ತಾಗಿರೋದು ಇಂಥ ಗೋಲ್ಮಾಲ್ ಆಗಿದೆ ಅನ್ನೋದು. ಇದು ನಮ್ಮ ಕೋಆಪರೇಟಿವ್ ಸೊಸೈಟಿ, ನಮ್ಮದೇ ಆಫೀಸ್ದು ಸ್ವಂತ, ನಾವೇ ಎಂಪ್ಲಾಯೀಸಿಂದಲೇ ನಾವು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡಿದ್ದೀವಿ ನಾವು. ಇದು ಯಾರು ದುಡ್ಡು ಯಾರ ಹತ್ರ ಇರುತ್ತೆ ಅವ್ರನ್ನ FD ಥರ ಮಾಡಿಕೊಂಡು FD ಇರ್ತಾರೆ. ಕೆಲವರು ಪೆನ್ಷನರ್ಸು ರಿಟೈರ್ಮೆಂಟ್ ಪೆನ್ಷನ್ ದುಡ್ಡು ಬಂದಿರ್ತದೆ, ಬೆನಿಫಿಟ್ ಬಂದಿರ್ತದೆ. ಅದೇನು ಮಾಡ್ತೀವಿ 10% ನಮ್ಮ ಸೊಸೈಟಿಲಿ 10% ಕೊಡ್ತಾರೆ ಇಂಟ್ರೆಸ್ಟು. ಸೊ ಆಸೆಗೋಸ್ಕರ ಏನು ಮಾಡ್ತೀವಿ 10% ಇಂಟ್ರೆಸ್ಟ್ಗೆ ಕೊಡ್ತೀವಿ. ಅದೇ ಬ್ಯಾಂಕಲ್ಲಿ ನಾವು ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಟ್ಟರೆ 7.5% 7% ಕೊಡ್ತಾರೆ. ಇಲ್ಲಿ ನಮ್ಮದೇ ಕೋಆಪರೇಟಿವ್ ಸೊಸೈಟಿ, ನಮ್ಮದೇ ದುಡ್ಡು ಎಲ್ಲೂ ಹೋಗಲ್ಲ, ಇರುತ್ತೆ ಆರಾಮಾಗಿ. ನಾವು ಪಬ್ಲಿಕ್ಗೆ ಲೋನ್ ಕೊಡಲ್ಲ, ನಮ್ಮ ಸೊಸೈಟಿ ಮೆಂಬರ್ಸ್ಗೆ ಮಾತ್ರ ಲೋನ್ ಕೊಡ್ತೀವಿ, ಪಬ್ಲಿಕ್ ಲೋನ್ ಕೊಡಲ್ಲ. ಅದು EPFO ಒಂದು ಸೊಸೈಟಿ ಇತ್ತು, ಎಲ್ಲ ರಿಟೈರ್ಡ್ ಬೆನಿಫಿಟ್ ಎಲ್ಲ ತಗೊಂಡೋಗಿ FD ಮಾಡಿದ್ರು. ಈಗ ಫ್ರಾಡ್ ಮಾಡಿ ಇಬ್ಬರು ಗೋಪಿನಾಥ್ ಆ್ಯಂಡ್ ಜಗದೀಶ್ ಇವರಿಬ್ಬರು ಬೋಗಸ್ ಮಾಡಿ ತಿಂದವ್ರು. 70 ಕೋಟಿ FD ಇರೋದು, ಲೋನ್ ಕೊಟ್ಟಿರೋದು 3 ಕೋಟಿ ಅಷ್ಟೇ. ಅದ್ರ ಮೇಲೆ ದುಡ್ಡಿಲ್ಲ. ಅದಕ್ಕೆ DCP ಅವರು ACP ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವ್ರು ಆಕ್ಷನ್ ತಗೋತಾವ್ರೆ, ಒಳಗೆ ಕೂರ್ಸೋರು ಅವನ್ನ. 61 1961 ಹಾಂ 2-3 ಇಯರ್ಸಿಂದ ಅವನು 2013 ಅಂತ ಹೇಳ್ತಾನೆ. ನಮಗೆ ಇಂಟ್ರೆಸ್ಟ್ ಕೊಡದೇ ಇರೋದು 2-3 ಮಂತ್ಸ್ ಹಿಂದಿಂದ. ರಾಚಪ್ಪ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಚಪ್ಪ, ಒಂದು ಸಣ್ಣ ಪುಟ್ಟ ಕೋಆಪರೇಟಿವ್ ಸೊಸೈಟಿಗಳಾದ್ರೂ ಕೂಡ ವರ್ಷಕ್ಕೊಂದ್ಸಲ ಆಡಿಟ್ ಮಾಡೋದು, ಶೇರ್ ಹೋಲ್ಡರ್ಸು ಅಥವಾ ಹೂಡಿಕೆದಾರರು ಯಾರಿರ್ತಾರೆ ಅವ್ರಿಗೆ ಅಲ್ಲಿ ಏನಾಗ್ತಾ ಇದೆ ಖರ್ಚು ವೆಚ್ಚ ಇದ್ರದ್ದೆಲ್ಲ ಡೀಟೇಲ್ಸ್ ಕೊಡೋದು, ಇದೆಲ್ಲ ಆಗ್ತಾ ಇರುತ್ತೆ. ಇವ್ರುಗಳು ನೋಡಿದ್ರೆ ಹೇಳಿ ಕೇಳಿ EPFO ಸಿಬ್ಬಂದಿ ಇವ್ರ ಸೊಸೈಟಿಲಿ ಏನಾಗ್ತಿದೆ ಅನ್ನುವಂಥದ್ದು ಇವ್ರುಗಳಿಗೆ ಗೊತ್ತೇ ಆಗಿಲ್ಲ ಅನ್ನೋದು ಹೇಗೆ ಸಾಧ್ಯ ಆಯ್ತು? ಇದು ಹೇಗೆ ನಡೆದಿರುವಂಥ ಗೋಲ್ಮಾಲ್ ಅನ್ನುವಂಥದ್ದು ಆರೋಪ ರಾಚಪ್ಪ.
ಮಾಲ್ತೇಶ್, ಅಂದ್ರೆ ಅಲ್ಲಿ ಹೂಡಿಕೆ ಮಾಡಿದಂತಹ ಜನರು ಹೇಳ್ತಾ ಇದ್ದಂತಹ ಮಾತು ಆಡಿಟರ್ಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಆಡಿಟರ್ ಜೊತೆಗೆ ಅಂದ್ರೆ ಈ ಸಿಒ ಗೋಪಿ ಜೊತೆಗೆ ಆಡಿಟರ್ಗಳೆಲ್ಲ ಸೇರ್ಕೊಂಡು ನಮ್ಮನ್ನ ಯಾಮಾರಿಸುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿರುವಂಥದ್ದು. ಹಾಗಾಗಿ ನಮ್ಗೆ ಲೆಕ್ಕ ಸಿಕ್ಕಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇರುವಂಥದ್ದು. ಅಂದ್ರೆ EPFO ಸಿಬ್ಬಂದಿಗಳೇ ರಿಚ್ಮಂಡ್ ಸರ್ಕಲ್ ಇರುವಂತಹ ತಮ್ಮ ಕಚೇರಿಯಲ್ಲೇ ಒಂದು ಅಲ್ಲಿರುವಂತಹ ಕೆಲಸ ಮಾಡುವಂತಹ ಎಂಪ್ಲಾಯಿಗಳೇ ಸೇರ್ಕೊಂಡು ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಮಾಡ್ಕೊಳ್ತಾರೆ. ಅಲ್ಲಿ ನಿವೃತ್ತ ಆಗಿರ್ಬೋದು, ಜೊತೆಗೆ ಪ್ರಸ್ತುತವಾಗಿ ಕೆಲಸ ಮಾಡ್ತಿರುವಂತವರಾಗಿರ್ಬೋದು, ಉಳಿತಾಯ ಹಣವನ್ನ ಅಲ್ಲಿ ಇಟ್ಟು ಅಲ್ಲಿಂದ ಬಡ್ಡಿ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದು. ಅದ್ರ ಜೊತೆಗೆ ಅವರು ಇಂಟ್ರೆಸ್ಟ್ ಸಾಲವಾಗಿ ನೀಡುವಂತಹ ರೂಪದಲ್ಲಿ ಬೇರೆ ಹೊರಗಿನವ್ರಿಗೆ ಕೊಡೋದಿಲ್ಲ, ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ ಅವರಿಗೆ ಸಾಲವನ್ನ ಕೂಡ ನೀಡುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆಗೆ ಅವರಿಗೆ ನಂಬಿಕೆ ಇತ್ತು, ಎಲ್ಲೂ ಕೂಡ ಮೋಸ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ನಿವೃತ್ತರು ಒಬ್ಬೊಬ್ರು 20, 30, 50 ಲಕ್ಷದವರೆಗೂ ಕೂಡ ಇಲ್ಲಿ ಹೂಡಿಕೆ ಮಾಡಿದ್ದಾರೆ. ಇನ್ನು ಕೆಲವರು ಅಲ್ಲಿ ಕೆಲಸ ಮಾಡ್ತಿರುವಂತವರು 1 ಲಕ್ಷ 2 ಲಕ್ಷ ಈ ರೀತಿಯಾಗಿ ತಿಂಗಳಿಗೆ ಬರುವಂತ ಕೆಲವೊಂದಿಷ್ಟು ಉಳಿತಾಯ ಹಣವನ್ನ ಕೂಡ ಅಲ್ಲಿ ಜಮೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಕಳೆದ 3 ತಿಂಗಳಿನಿಂದ ಇಂಟ್ರೆಸ್ಟ್ ಬರೋದಕ್ಕೆ ಕಟ್ಟಾಯಿತು. ಇದಾದ ಬಳಿಕವಾಗಿ ಅಲ್ಲಿ ಹೂಡಿಕೆ ಮಾಡಿದಂತಹ ಜನರು ಪರಿಶೀಲನೆ ನಡೆಸುವಂತ ವೇಳೆಯಲ್ಲಿ ಕೇವಲ 3 ಕೋಟಿಯಷ್ಟು, ಅಂದ್ರೆ ಅಕೌಂಟ್ ಅಲ್ಲೂ ಕೂಡ ಹಣ ಇಲ್ಲ, ಆ 3 ಕೋಟಿ ಹಣವನ್ನ ಸಾಲವಾಗಿ ನೀಡಿದ್ದೇವೆ ಅಂತ ಹೇಳಿ ತೋರಿಸ್ಕೊಂಡಿದ್ದಾರೆ. ಆ ಹಣ ಮಾತ್ರ ಇರುವಂಥದ್ದು, ಉಳಿದಂತಹ 70 ಕೋಟಿ ಹಣ ಖಾತೆಯಲ್ಲಿ ಇಲ್ಲ ಅನ್ನೋದು ಖಾತ್ರಿ ಯಾವಾಗ ಆಗುತ್ತೆ ಆವಾಗ ಸಹಜವಾಗಿ ಆತಂಕಗೊಳ್ತಾರೆ. ಅಂದ್ರೆ ಹಿರಿಯರಾಗಿರುವಂಥ ಕಾರಣದಿಂದಾಗಿ ಕೆಲವು ವೈದ್ಯಕೀಯ ಖರ್ಚಿಗಾಗಿರ್ಬೋದು, ಜೊತೆಗೆ ಮಕ್ಕಳ ಮದುವೆ, ಈ ರೀತಿಯಾಗಿ ಬೇರೆ ಬೇರೆ ಖರ್ಚಿಗೆ ಹಣ ಬೇಕಾಗುತ್ತೆ. 3 ತಿಂಗಳಿಂದ ಯಾವಾಗ ಇಂಟ್ರೆಸ್ಟ್ ಅಮೌಂಟ್ ಕೂಡ ಬರೋದಿಲ್ಲ, ಜೊತೆಗೆ ಡಿಪೆಂಡೆನ್ಸಿ ಕೂಡ ಇರ್ತಾರೆ, ಅಂದ್ರೆ FD ಒಂದಷ್ಟು ಇಟ್ಬಿಟ್ಟು ಅದರಿಂದ ಬರುವಂತಹ ಇಂಟ್ರೆಸ್ಟ್ ಅಲ್ಲಿ ಜೀವನ ಮಾಡುವಂತಹ ನಿಟ್ಟಿನಲ್ಲಿ ಇದೆಲ್ಲ ಯಾವಾಗ ಕಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಬಂದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಈಗಾಗಲೇ ದೂರನ್ನ ಕೂಡ ನೀಡಿರುವಂತದ್ದು. ಅಂದ್ರೆ ಹಣವನ್ನು ಕಳ್ಕೊಂಡಿರುವಂತಹ ಮುರಳಿಯನವರು ನೀಡಿದಂತಹ ದೂರಿನ ಆಧಾರದ ಮೇಲೆ FIR ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಗೋಪಿ ಹಾಗೇನೆ ಜಗದೀಶ್ ಇಬ್ರು ಕೂಡ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಪೊಲೀಸರು ನೀಡಿರುವಂತದ್ದು. ಹಾಗಾಗಿ ಅವರನ್ನ ಬಂಧನ ಮಾಡಿ ಹೆಚ್ಚಿನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಏನು, ಉಳಿದಂತ 70 ಕೋಟಿ ಹಣ ಯಾವ ರೀತಿಯಾಗಿ ಅವ್ಯವಹಾರ ಆಗಿದೆ, ಹೇಗೆ ಮಿಸ್ಯೂಸ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಲೆಕ್ಕ ಸಿಗ್ಬೇಕಾಗತ್ತೆ ಮಾಲ್ತೇಶ್. ಥ್ಯಾಂಕ್ ಯು ರಾಜಪ್ಪ.